ಮೂಲ ಮಾತ್ರ ಅವ್ರು ನೋಡ್ಕೊಳ್ಬೇಕು. ಆ ಗಂಡ ಏನಾದರೂ ಮಾಡ್ಕೊಳ್ಳಿ ಹೊರಗಡೆ, ಅದನ್ನು ಹೆಂಡತಿ ಆದವರು ಕೇಳಬಾರ್ದು. ಈ ರೀತಿ ಅವು ಅನೇಕ ಒಂದು ಕಟ್ಟಪ್ಪಣೆಗಳನ್ನ ಅವಳ ಮೇಲೆ ಹಾಕಿದ್ರು. ಆದರೆ ಈ ಮಹಾಪುರುಷರು, ಈ ಭಾರತದಲ್ಲಿ ಹುಟ್ಟಿದಂಥ ಮಹಾಪುರುಷರು ಅನೇಕ ಸುಧಾರಣೆಗಳನ್ನು ಮೊದಲು ಇಂಗ್ಲೀಷರು ಸುಧಾರಣೆ ಮಾಡಿದರು. ತದನಂತರ ಸುಧಾರಣೆ ಮಾಡಿದವರು ಜ್ಯೋತಿಬಾ ಫುಲೆಯವರು ಸುಧಾರಣೆ ಮಾಡಿದರು. ಶಿಕ್ಷಣದ ಮೂಲಕ ಬರೀ ಶಿಕ್ಷಣ ಅಷ್ಟೇ ಕೊಡಲಿಲ್ಲ. ಶಿಕ್ಷಣ ಕಲಿತಗಳಿಗೆ ಯಾರಲ್ಲಿ ಸುಧಾರಣೆ ಆಗೋದಿಲ್ಲ, ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಜಾಗೃತಿ ಬೇಕು. ನಮ್ಮಲ್ಲಿ MA BA PhD ಆದವರು ಸಾಕಷ್ಟು ಜನ ಇದ್ದೀವಿ. ಆದರೂ ನಾವು ಯಾರಿಂದ ಹುಟ್ಟಿ ಬಂದೆವು, ಯಾವ ಸಂಸ್ಕೃತಿಯಿಂದ ಹಾದು ಬಂದ್ವಿ, ಯಾರು ನಮ್ಮನ್ನು ಉದ್ಧಾರ ಮಾಡಿದರು, ಇವತ್ತು ನಾವು ಈ ಪರಿಸ್ಥಿತಿಗೆ ಹೆಂಗೆ ಬಂದೀವಿ ಅನ್ನೋದನ್ನು ಯಾರೂ ನೋಡೋಂಗಿಲ್ಲ. ನಮ್ಮನ್ನು ಯಾವ ಸಂಸ್ಕೃತಿ ಮೆಟ್ಟಿ ಅಡಿಯಲ್ಲಿ ನಾವು ಗುಲಾಮರಾಗಿ ಬದುಕಿದ್ದೀವೋ ಅದೇ ಸಂಸ್ಕೃತಿಯನ್ನು ನಮ್ಮ ವಿದ್ಯಾವಂತ ಯುವತಿಯರು ಫಾಲೋ ಮಾಡ್ತಾರೆ. ಗಂಡಸರು ಬಿಡಿ, ಹೊರಗಡೆ ಬಂದೆಲ್ಲ ರೆವಲ್ಯೂಷನ್ ಮಾಡ್ತಾರೆ. ಮನೆಯಲ್ಲಿ ಹೆಂಗಸರು ಅದೇ ಹಳೆಯ ಪದ್ಧತಿಗಳನ್ನು ಮತ್ತು ಸಂಸ್ಕಾರಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾವ ಗಂಡಸರಿಗೂ ಮನೆಯಲ್ಲೇ ಹೆಂಗಸರಿಗೆ ಹೇಳೋವಂಥ ಕೆಪಾಸಿಟಿ ಇರೋದಿಲ್ಲ. ಒಂದೊತ್ತಿಗೆ ಹೇಳಿದ್ರು ಯಾರು ಕೇಳೋದಿಲ್ಲ. ನಾವು ಈಗ ಇಷ್ಟೆಲ್ಲ ರೆವಲ್ಯೂಷನ್ ಮಾಡ್ತೇವೆ, ನನ್ನ ಗಂಡನೇ ನನ್ನ ಮಾತು ಕೇಳೋದು. ನಾವು ಹೊರಗೆಲ್ಲ ಇಷ್ಟೆಲ್ಲ ಹೇಳ್ತೇವೆ. ಅಲ್ಲ, ಕೇಳ್ತಾರೆ, ಕೇಳೋಂಗಿಲ್ಲ ಅಂತಲ್ಲ. ಒಳಗಿಂದ ಚೇಂಜ್ ಆಗಬೇಕು ಮನುಷ್ಯ, ರಕ್ತ ಚೇಂಜ್ ಆಗಬೇಕು. ಹೌದು, ಇದು ಕರೆಕ್ಟ್, ಇದು ತಪ್ಪು ಅನ್ನೋದು ಅದು ಯಾವಾಗ ಬರ್ತದೆ? ನಾವು ಓದ್ಕೊಂಡಾಗ ಬರ್ತದೆ. ನಾವು ಬಾಬಾ ಸಾಹೇಬ್ರನ್ನ ಓದ್ಕೊಂಡಾಗ ಬರ್ತದೆ. ನಾವು ಫುಲೆಯವ್ರನ್ನ ಓದ್ಕೊಂಡಾಗ ಬರ್ತದೆ. ಈ ಒಂದು ಭಾಷಣ ಕೇಳಿಗಳಿಗೆ ಯಾರೂ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇವರೇನು ಹೇಳ್ತಾರೆ ಅಂತ ಅವ್ರು ಮಾಡಿದ ಕೃತಿಗಳನ್ನು ನಾವು ಸ್ಟಡಿ ಮಾಡಿದ್ವು ಅಂತಂದರೆ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಆವಾಗ ನಮ್ಮ ಸಂಸ್ಕೃತಿನ ನಾವು ಚೇಂಜ್ ಮಾಡ್ತೀವಿ. ನಾವು ನಮ್ಮನ್ನು ದಬ್ಬಾಳಿಕೆ ಮಾಡಿದಂಥ, ನಮ್ಮನ್ನು ಗುಲಾಮಗಿರಿಯಲ್ಲಿಟ್ಟಂಥ ಸಂಸ್ಕೃತಿಯನ್ನು ನಾವು ಬಿಡಬೇಕು. ಈಗ ಒಂದು ಉದಾಹರಣೆ, ನಿಮಗೊಂದು ಕತೆ ನಮ್ಮದೇ ಮನೆಯಲ್ಲಿ ನಡೆದದ್ದು. ಇಷ್ಟು ವರ್ಷದಿಂದ ನನ್ನ ತಂಗಿನೇ ಹುಬ್ಬಳ್ಳಿಯಲ್ಲಿದ್ದಾಳೆ. ಅವ್ರದ್ದೊಂದು ಪೆಟ್ರೋಲ್ ಪಂಪ್ ಇದೆ. ಇಲ್ಲಿವರೆಗೆಲ್ಲ ನಾವು ಹೋದಾಗೆಲ್ಲ ಅದನ್ನೇ ಮಾತಾಡೋದು. ಮದುವೆನೋ ಬುದ್ಧಿಸ್ಟ್ ಪದ್ಧತಿಯಿಂದನೇ ಮಾಡಿಕೊಂಡ್ರು. ಮನೆಯಲ್ಲಿ ಬುದ್ಧನ ಪೂಜೆ, ಸೊಸೆ ಸಿಕ್ಕಾಳು ಪುಣ್ಯವಾಗಿ ಎತ್ಕೊಂಡು ಅಂತ ಅವ್ರ ಮಗನಿಗೆ ಸೊಸೆ ಬುದ್ಧಿಸ್ಟ್ ಹಿನ್ನೆಲೆ ಉಳ್ಳಂಥ ಹುಡುಗಿನೇ ಸಿಕ್ಕಿದ್ರು. ಮನೆಯಲ್ಲಿ ಮದುವೆ ಆದ ತಕ್ಷಣ ಅವ್ರ ಮನೆಯಲ್ಲಿದ್ದ ದುರ್ಗಾ ತೆಗೆದು ಹಾಕಿದ್ಲು. ಅವಳು ಬುದ್ಧನ ಮೂರ್ತಿ ಇದ್ಲು. ಈಗ ಮದುವೆಗೆ 15 ವರ್ಷ ಆಯಿತು. ಬುದ್ಧಿಸ್ಟ್ ಫಾಲೋವರ್ಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮನಸ್ಸು ಚೇಂಜ್ ಆಗಿಲ್ಲ ಅನ್ನೋದು ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟ್. ಮನೆ ಕಟ್ಟಿದ ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮಂಥ ಸ್ವಲ್ಪ ಕ್ರಾಂತಿಕಾರಿ ಜನ ಇದ್ವಿ ನಾವು. ಇನ್ನು ಇವರು ಅವ್ರಿಗೆ ಬ್ಲಡ್ ಚೇಂಜ್ ಆಗಿಲ್ಲ, ಹೊರಗೆಲ್ಲ ಚೇಂಜ್ ಮಾಡಿದ್ದಾರೆ. ಮನೆ ಓಪನಿಂಗ್ ಮಾಡಿದರೆ ಅವ್ರಿಗೆ ಹಿಂದೂ ಪದ್ಧತಿಯಿಂದ ಯಜ್ಞ ಯಾಗ ಹೋಮ ಗೀಮ ಮಾಡಬೇಕಾಗಿತ್ತು. ಆಕಳೋ ಕತ್ತೆಯೋ ಹಂದಿನ ತಂದು ಮನೆಯಲ್ಲಿ ನುಗ್ಗಿಸ್ಬೇಕಾಗಿತ್ತು ಅವರಿಗೆ. ಮತ್ತು ಇನ್ನು ನಮ್ಮಂತ ಹೋದರೆ ನಾನು ನನ್ನ ಬ್ರದರ್ ನಾವೆಲ್ಲ ಅಂಬೇಡ್ಕರ್ ರೈಟ್ ಮಂದಿ, ನಾವೆಲ್ಲ ಬುದ್ಧಿಸ್ಟ್ ಮಂದಿ, ಅಪೋಸ್ ಮಾಡ್ತೀವಿ ಅಂತ ತಿಳ್ಕೊಂಡು ಮನೆ ಉದ್ಘಾಟನೆ 2 ಟೈಪ್ ಮಾಡಿದ್ವಿ, 2 ಪದ್ಧತಿಯಿಂದ ಮಾಡಿದ್ವಿ. ಒಂದು ಸತಿ ನಮ್ಮನ್ನು ಕರೀಲಿಲ್ಲ, ಯಾರು ಬುದ್ಧಿಸ್ಟ್ ಇದೀವಿಲ್ಲ ಅವ್ರನ್ನ ಕರೀಲಿಲ್ಲ, ಉಳಿದವ್ರನ್ನೆಲ್ಲರನ್ನು ಕರೆದ್ರು. ಅದೊಂದು ಕ್ಯಾಟಗರಿ ಮಾಡಿದ್ರು. ಅವರು ಕ್ಯಾಟಗರಿ ಮಾಡಿ ಅಲ್ಲಿ ಎಲ್ಲ ಹೋಮ ಗೀಮ ಎಲ್ಲ ಮಾಡಿ ಮುಗಿಸಿದ್ರು. ನನಗೆ ಅಕಸ್ಮಾತ್ ಗೊತ್ತಾಯಿತು, ಇದೀಗೆಲ್ಲ ನಮ್ಮನ್ನು ಯಾಕೆ ಮಾಡ್ತಾ ಇದ್ದೀರಿ? ಹಂಗಾರೆ ನಿಮ್ಮ ಮೊದಲೇ ಫಂಕ್ಷನ್ಗೆ ನಾವು ಬರೋರೆ, ನಾನು ನನ್ನ ಬ್ರದರ್ ಹೋದು ಎಲ್ಲರೂ ಸಿಕ್ಕಿಬಿದ್ರು. ಇದ್ರ ಮೊದಲು ನಾವು ಹೋಗದೇ ಇದ್ದರೆ ಹೇಳ್ತಾ ಇದ್ದಿದ್ದಿಲ್ಲ. ಅವರು ಹಾಗೆ ಸುಮ್ಮನೆ ಪೂಜೆ ಮಾಡು ಅಂತ ಅನ್ನೋರಿದ್ರೇನೋ, ಅವ್ರು ಹೋಮ ಅವ್ರು ಏನೇ ಇದ್ರು ಎಲ್ಲ ಅದೇ ಹೊತ್ತಿಗೆ ನಾವು ರೆಡ್ ಹ್ಯಾಂಡಲ್ಲಿ ಕೊಡೋದು. ನಾವೇನು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೀಗೆ ಜನ ಹೋಮ ಮಾಡಿದಾಗ ಅವ್ರಿಗೆ ಬಹಳ ಸಂತೋಷ ಆಗ್ತದೆ. ಹೋಮ ಮಾಡಿದಾಗ ಬುದ್ಧಿಸ್ಟ್ ರೀತಿಯಿಂದ ಮನೆ ಓಪನಿಂಗ್ ಮಾಡಿದ್ರೆ ಏನು ತೊಂದರೆ ಇದೆ? ಮಾಡೋಂಗಿಲ್ಲ. ಹಾಗಾಗಿ ನಾವು ಓದ್ಕೋಬೇಕು, ತಿಳ್ಕೋಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಈಗ ಮಹಿಳಾ ಮಂಡಳ, ಎಲ್ಲರಲ್ಲೂ ಮಹಿಳಾ ಮಂಡಳ, ಎಲ್ಲ ಜಾತಿಯವರಲ್ಲಿ ಮಹಿಳಾ ಮಂಡಳದೆ. ಆದರೆ ನಮ್ಮ ಮಹಿಳಾ ಮಂಡಳದ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನಾವು ನಮ್ಮದೇನು ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ನಾವು ಜಂಪ್ ಆಗ್ತಾ ಇದ್ದೀವಿ. ಹಳೆಯ ಕಂದಾಚಾರಗಳು ಬಿಡಬೇಕು, ಹೊಸ ಕಂದಾಚಾರಗಳಿಗೆ ನಾವು ಹೆಜ್ಜೆ ಇಡಬೇಕಾಗ್ತದೆ. ಕಷ್ಟ ಆಗ್ತದಂದ್ರೆ ಇಂಥ ಒಂದು ಮೀಟಿಂಗ್ಗಳಿಗೆ ಈಗ ಒಂದು ಸ್ಮಿತಾ ಕಡಲ್ಕರ್ ಬಂದಮೇಲೆ ಇಷ್ಟೆಲ್ಲ ಹುಡುಗಿಯರು ಬಂದಿದ್ದಾರೆ, ಹೆಂಗಸರು ಬಂದಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಇದೆಲ್ಲ ಆಗಬೇಕು. ನಮ್ದು ಇನ್ನೂ ಬೆಳಿಬೇಕು. ಎಲ್ಲ ಹೆಣ್ಮಕ್ಳು ಬರಬೇಕು. ಹೊಸ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಹೊಸ ವಿಚಾರಗಳನ್ನು ಹೇಳೋರನ್ನು ಅನೇಕ ಮಹಿಳೆಯರಿದ್ದಾರೆ, ಹೇಳೋರು ಅವ್ರನ್ನ ಕರೆಸಬೇಕು. ನಾವು ಆಗಾಗ ಮಾಡೋದ್ರಿಂದ ನಮ್ಮದು ಮೈಂಡ್ ಚೇಂಜ್ ಆಗ್ತದೆ, ಸಕ್ಸಸ್ಫುಲ್ ಆಗ್ತೀವಿ. ಇನ್ನು
ಮಹಿಳೆ ಜವಾಬ್ದಾರಿ ಭಾಳ ಇರ್ತದೆ. ಇವತ್ತು ಮಹಿಳೆ ಈ ಮಹಾಪುರುಷರ ಕೃಪೆಯಿಂದಾಗಿ ಇವತ್ತು ಮಹಿಳೆ ಡಾಕ್ಟರ್ ಆಗಿದ್ದಾಳೆ, ಇಂಜಿನಿಯರ್ ಆಗಿದ್ದಾಳೆ, ವಕೀಲಿ ಆಗಿದ್ದಾಳೆ, ಕವಿ ಆಗಿದ್ದಾಳೆ, ಸಾಹಿತಿ ಆಗಿದ್ದಾಳೆ, ಪ್ರಧಾನಮಂತ್ರಿ ಆಗಿದ್ದಾಳೆ, ಮುಖ್ಯಮಂತ್ರಿಯರಾಗಿದ್ದಾರೆ. ಯಾರ್ಯಾರು ಯಾರೋ ಆಗಿದ್ದಾರೆ, ನಮ್ಮವರಾಗಬೇಕು, ಅದು ಮುಖ್ಯ. ಪ್ರತಿಯೊಂದು ತಾಯಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಪ್ರತಿಯೊಬ್ಬ ಮಹಿಳೆ ದುಡಿತಾಳೆ. ಮತ್ತು ಮಹಿಳೆಯರು ದುಡಿಬೇಕು. ಎಲ್ಲರಿಗೂ ಗಂಡಸರ ಜೋಡಿ ಕಾಂಪಿಟಿಷನ್ ಮಾಡ್ತಾ ಕೂತ್ಕೋಬಾರ್ದು. ಈಗ ಒಂದು ಸ್ವಲ್ಪ ಅದೇ ಟೈಮ್ ನಡೆದಿದೆ. ಹಾಗಾಗೋದ್ರಿಂದ ಮನೆಯಲ್ಲೇ ಜಗಳ ಆಗ್ತದೆ. ಒಬ್ಬ ಹೆಣ್ಣು ತಾಯಿಯಾಗಿ, ಒಬ್ಬ ಹೆಣ್ಣು ಹೆಂಡತಿಯಾಗಿ ಮಾಡೋ ಜವಾಬ್ದಾರಿ ಭಾಳ. ಅವಳು ಆ ಕಡೆ ಕಮಿಷನರೇ ಇರ್ಬೋದು, ಆದರೆ ಅವ್ರ ಗಂಡನಿಗೆ ಹೆಂಡತಿನೇ. ಅದಕ್ಕಿಂತ ಆ ಒಂದು ಜವಾಬ್ದಾರಿಯಿಂದ ಸ್ವಲ್ಪ ನುಂಚ್ಕೋಬೋದು. ಆದರೆ ಮಕ್ಕಳಿಗೆ ತಾಯಿಯಾಗಿ ಜವಾಬ್ದಾರಿಯಿಂದ ನುಂಚ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆ ಮಕ್ಕಳ ಅವಶ್ಯಕತೆಗಳನ್ನ ತಾಯಿಯದವಳು, ನೀವು ಹೊರಗೆ ಪ್ರೊಫೆಸರ್ ಇರ್ಬೋದು, ವಕೀಲ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ತಾಯಿಯಾಗಿ ನಿನ್ನ ಕರ್ತವ್ಯಗಳನ್ನು ನೀನು ನಿರ್ವಹಿಸಲೇಬೇಕು. ಮತ್ತು ಮಹಿಳೆಯರು ನಿರ್ವಹಿಸ್ತಾರೆ. ಮಹಿಳೆಯರು ಕಾಂಪಿಟಿಷನ್ ಮಾಡೋದಿಲ್ಲ. ಮಕ್ಕಳನ್ನು ಪಾಠ ಹೇಳ್ಕೊಡೋದು, ಅವರಿಗೆ ಸ್ನಾನ ಹಿಡ್ಕೊಂಡು ಎಲ್ಲ ಕೆಲಸ, ಮಕ್ಕಳು ಸ್ನಾನ ಮಾಡಿಸೋದು. ಮಕ್ಕಳಿಗೆ 25 ವರ್ಷದ ಗಂಡು ಮಕ್ಕಳು ಸಹ ತಾಯಿ ಮೇಲೆ ಡಿಪೆಂಡ್ ಇರ್ತಾರೆ. ಯಾವಾಗ ಅವ್ರಿಗೆ ಮದುವೆ ಆಗ್ತದೆ ಆವಾಗ ಅವ್ರ ಜವಾಬ್ದಾರಿ ಹೊರಲಿಕ್ಕೆ, ಅವ್ರ ಹೆಂಡರು ಬಂದ ಮೇಲೆ ತಾಯಿಯ ಜವಾಬ್ದಾರಿ ಆವಾಗ ಕಡಿಮೆ ಆಗ್ತದೆ. ಆಮೇಲೆ ಅದರ ಜವಾಬ್ದಾರಿ ಹೆಂಡತಿ ಮೇಲೆ ಬರ್ತದೆ. ಇವತ್ತಿಗೂ ನೌಕರಿ ಮಾಡೋ ಹೆಂಗಸರು ಎಲ್ಲ ಕೆಲಸ ಮಾಡ್ಕೊಂಡೇ ನೌಕರಿ ಮಾಡಿ, ಯಾವ ಕೆಲಸ ಬಿಟ್ಟು ಹೋಗೋದಿಲ್ಲ. ಅದೇ ನಿಜವಾದ ಹೆಣ್ತನ, ಅದೇ ಮಹಿಳಾದೇನ. ಹಂಗಾಗಬೇಕು, ಮಹಿಳಾ ಸಶಕ್ತರಾಗಬೇಕು. ಈಗ ಗಂಡ ದೊಡ್ಡ ನೌಕರಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮನೆಯಲ್ಲಿ ಹೆಂಗಸರು ಅಲಂಕಾರ ಮಾಡ್ಕೊಂಡು ಕೂತ್ಕೋಬಾರ್ದು. ಭವಿಷ್ಯದಲ್ಲಿ ಏನಿದೆ ಯಾರಿಗೆ ಗೊತ್ತು? ಗಂಡ ಇಂಜಿನಿಯರ್ ಇರ್ಬೋದು, ಯಾವ ದಿವಸ ಯಾವ ಆಕ್ಸಿಡೆಂಟ್ ಆಗಿ ಗಂಡ ಸತ್ತು ಬಿಟ್ಟರೆ ಅವಳ ಪರಿಸ್ಥಿತಿ ಏನಾಗಬೇಕು? ಹೊರಗೆ ಬಂದು ಗೊತ್ತಿರೋಂಗಿಲ್ಲ ಅವಳಿಗೆ. ವ್ಯವಹಾರ ಎಲ್ಲ ಗಂಡ ತಂದು ಕೊಡ್ತಿರ್ತಾನೆ, ಕುಂತು ತಿನ್ನೋದಷ್ಟೇ ಗೊತ್ತಿರ್ತದೆ ಅವಳಿಗೆ. ಅವಳಿಗಾಗಿ ಯಾರು ಬಂದು ಬಳಗದವ್ರು ಮುಂದೆ ಬರೋಂಗಿಲ್ಲ. ಅದಕ್ಕೆ ಮಹಿಳೆ ಸಶಕ್ತರಾಗಬೇಕು, ಜಾಬ್ ಮಾಡಬೇಕು, ವಿದ್ಯೆ ಕಲಿಬೇಕು. ಇಲ್ಲಿರೋಂಥ ಎಲ್ಲ ತಾಯಂದ್ರಿಗೆ ಹೇಳೋದು, ಎಷ್ಟೇ ಕಷ್ಟಪಡ್ರಿ ನೀವು, ಎಷ್ಟೇ ಕಷ್ಟಪಡ್ರಿ ನಿಮ್ಮ ಹೆಣ್ಮಕ್ಳಿಗೆ, ನಿಮ್ಮ ಗಂಡು ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸ್ರಿ. ಈಗ ಯಾವನೋ ಒಬ್ಬರು ಸ್ವಾಮಿ ಹೇಳ್ದ 3 ಮಕ್ಕಳು ಮಾಡ್ರಿ ಅಂತ. ಆಗಲಿ ಬ್ರಾಹ್ಮಣರು 3 ಅಲ್ಲ 30 ಮಕ್ಕಳು ಮಾಡ್ಕೊಂಡು ಯಾರು ಬ್ಯಾಡದವ್ರು ಅದು. ನಾವು ಮಾತ್ರ 2 ಮಕ್ಕಳು ಸಾಕು. ಅದು ಹೆಣ್ಣೆ ಆಗಲಿ 2 ಗಂಟೆ ಆಗಲಿ. ನಮ್ಮ ಮಕ್ಕಳಿಗೆ ನಾವು ಸಾಕಷ್ಟು ವಿದ್ಯೆಯನ್ನು ಕಲಿಸ್ಬೇಕು. ಹಗಲು ರಾತ್ರಿ ನಮ್ಮ ನಿದ್ದೆ ಇಂಪಾರ್ಟೆಂಟ್ ಅಲ್ಲ. ನಾವೊಂದು 25-30 ವರ್ಷ ತನಕ ಆ ಮಕ್ಕಳ ಸಲುವಾಗಿ ನಾವು ದುಡಿಲೇಬೇಕು. ಅವ್ರ ಆರೋಗ್ಯವನ್ನು ಸರಿಯಾಗಿ ನೋಡ್ಕೋಬೇಕು, ಅವ್ರು ಒಳ್ಳೆ ಫುಡ್ಡನ್ನು ಹಾಕಬೇಕು, ಸೈಂಟಿಫಿಕ್ಕಾಗಿ ಮಕ್ಕಳನ್ನ ಬೆಳೆಸಬೇಕು, ಪ್ರೀತಿಯಿಂದ ಬೆಳೆಸಬೇಕು. ಇನ್ನು ಒಬ್ಬ ಹೆಂಡತಿ ಒಂದು ಮನೆಗೆ ಸೊಸೆಯಾಗಿ ಬಂದ ಮೇಲೆ ಅವ್ರು ಮಾಡೋ ಕೆಲಸ ಅಲ್ಲಿ ಗಂಡನ ತಂದೆ ಅತ್ತೆ ಮಾವಂದ್ರನ್ನ ನೋಡ್ಕೊಳ್ಬೇಕು, ಮನೆಗೆ ಬಂದ ಅತಿಥಿಗಳನ್ನ ನೋಡ್ಕೋಬೇಕು. ಇವತ್ತಿನ ಸ್ಟೈಲ್ ಹುಡುಗಿಯರು ನಿಜವಾಗ್ಲೂ ಇವತ್ತು ಹೆಣ್ಮಕ್ಳಿಗೆ ಕಾಯ್ದೆಗಳು ಭಾಳಷ್ಟು ಬಂದಿದ್ದಾವೆ. ಈಗ ಹಿಂದೂ ಕೊಡಬಿಲ್ದಾಗ ಅನೇಕ ಗಂಡಸರ ಮೊದಲು ಅನೇಕ ಮದುವೆಗಳನ್ನ ಆಗ್ತಾಯಿದ್ರು, ಈ ಅನೇಕ ಮದುವೆಗಳನ್ನ ಆಗೋಂಗಿಲ್ಲ. ಸುಮಾರು ಗಂಡಸರ ಮೇಲೆ ನಿರ್ಬಂಧಗಳು ಭಾಳ ಬಂದವು. ಹೀಗಾಗಿ ಇವತ್ತು ಹೆಂಗಸರು ಭಾಳ ಫ್ರೀ ಆಗಿಬಿಟ್ಟಿದ್ದಾರೆ. ಹೆಂಗಸರು ಫ್ರೀ ಅಷ್ಟು ವಿದ್ಯೆ ನಾನು ಕಲ್ತಿದ್ದೀನಿ, ನಾನು ನೌಕರಿ ಮಾಡ್ತೀನಿ ಅಂತ ಎಷ್ಟೋ ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹೊರಗಿಂದ ಆರ್ಡರ್ ಮಾಡೋದು, ಊಟ ಮಾಡೋದು, ಹೊರಗೆ ತಿರುಗಾಡೋದು, ಟಿ ವಿ ನೋಡ್ತಾ ಕೂತ್ಕೊಳ್ಳೋದು. ಹಿಂಗೆ ಮಾಡೋದ್ರಿಂದ ಮನೆತನೂ ಹಾಳಾಗ್ತದೆ, ಆ ಸಮಾಜನೂ ಹಾಳಾಗ್ತದೆ, ನೆಮ್ಮದಿನೂ ಹಾಳಾಗ್ತದೆ. ಅದಕ್ಕಾಗಿ ಮಹಿಳೆಯರ ಜವಾಬ್ದಾರಿ ಭಾಳ. ಗಂಡಸರು ಜವಾಬ್ದಾರಿ ಇದೆ, ಗಂಡಸರು ದುಡಿಲೇಬೇಕು, ತಮ್ಮ ಜವಾಬ್ದಾರಿಯನ್ನು ಅವ್ರು ಮಾಡಲೇಬೇಕು. ಅದಕ್ಕಿಂತ 2 ಪಟ್ಟು ಜವಾಬ್ದಾರಿ ಹೆಣ್ಮಕ್ಳಿಗೆ ರೆಸ್ಟೇ ಇರಲ್ಲ. ದಿನದ 24 ತಾಸು ಡ್ಯೂಟಿ ಮಾಡ್ತಾರೆ ಅವರು. ಹೊರಗೆ ಡ್ಯೂಟಿ ಮಾಡೋ ಹೆಂಗಸರು ಇನ್ನೂ ಹೆಚ್ಚಿನ ಡ್ಯೂಟಿ ನಾವು ಮಾಡಿದ್ದೀವಲ್ಲ. ನಾವು ಬ್ಯಾಂಕ್ ಉದ್ಯೋಗಿಯಾಗಿ 3 ಮಕ್ಕಳನ್ನ ನಾನು ಬೆಳೆಸಿದ್ದೀನಿ. ಸೋಷಿಯಲ್ ವರ್ಕರು ಇದ್ದೆ ನಾನು. ಓದೋದು ಬರೆಯೋದು ಅವು ಇದು ನಾನು. ಹಂಗಂತೇಳಿ ನನ್ನ ಮಕ್ಕಳಿಗೆ ಏನೂ ತೊಂದರೆ ಕೊಡಲಿಲ್ಲ. ಮಕ್ಕಳಿಗೆ ಯಾವ ಊಟಕ್ಕೆ ನನಗೊಬ್ಬ ರಿಲೇಟಿವ್ಸ್ ಇದ್ದರು, ಅಲ್ಲ ಲತಾ ನೀನು ಮೆತ್ತಿ ಪಲ್ಯ ಮಾಡ್ತೀನು ಅಂತ ಹೇಳಿ. ಮೆತ್ತಿ ಪಲ್ಯ ಯಾಕಂದ್ರೆ ಕಟ್ ಮಾಡಲಿಕ್ಕೆ ಸೋಸಾಕ್ಕೆ ಭಾಳ ಟೈಮ್ ಬೇಕಲ್ಲ, ನೀ ಜಾಬ್ ಮಾಡ್ತೀ, ಮೆತ್ತಿ ಪಲ್ಯ ಅಂತ ಮಾಡೋಕ್ಕೆ ನಿಮ್ಗೆ ಟೈಮ್ ಅಲ್ಲ. ನನಗೆ ಪಟ್ನ ಹೊಡಿಬೇಕನ್ನಿಸ್ತು. ಮೆತ್ತಿ ಪಲ್ಯ ಅಪ್ಪನೂ ಮಾಡ್ತೇನೆ ನಾನು, ಒಂದು ಅಡುಗೆ ಮಾಡೋದನ್ನು ಬಿಡೋಂಗಿಲ್ಲ ಮಕ್ಕಳ ಸಲುವಾಗಿ. ನಾನು ನೌಕರಿ ಮಾಡ್ತೇನೆ ಅಂತ ಹೇಳಿ ಮಕ್ಕಳಿಗೆ ಊಟದಲ್ಲಿ ನಾನು ಏನು ಕಡಿಮೆ ನೀ ಮಾಡ್ತೀಯಲ್ಲ, ನಿನ್ಗಿಂತ ಡಬಲ್ ಅಡುಗೆ ಮಾಡಿ ಹಾಕ್ತೇನೆ ಮಕ್ಕಳಿಗೆ. ಹಾಗೆ ಹೆಣ್ಣು ತನ್ನ ಮಕ್ಕಳ ಆರೋಗ್ಯವನ್ನು ನೋಡಬೇಕು, ಮಕ್ಕಳ ಪರ್ಸ್ನಾಲಿಟಿ ಬೆಳಿಬೇಕು. ಎಲ್ಲ ಬಿಟ್ಟು ಇವತ್ತಿನ ಹೆಣ್ಮಕ್ಕಳು ಇನ್ನೊಂದು ನನಗಂತೂ ಸರಿ ಕಾಣ್ತಾ ಇಲ್ಲ,
ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಜನರಿಗೆ ಫಾಲೋ ಮಾಡಿರಿ, ಅವ್ರ ಬುದ್ಧಿವಂತಿಕೆಯನ್ನು ಫಾಲೋ ಮಾಡಿರಿ. ಅವ್ರು ಹೆಂಗೆ ಓದ್ತಾರೆ, ಹೆಂಗೆ ಮುಂದೆ ಬರ್ತಾರೆ, ಹೆಂಗೆ ಸಮಾಜ ಸೇವೆ ಮಾಡ್ತಾರೆ, ಅದು ಕಲಿಯುವಂಥದ್ದು. ಎಲ್ಲ ಬಿಟ್ಟು ತಮ್ಮ ಹೆಣ್ಮಕ್ಳಿಗೆ 10 ವರ್ಷದ ಹೆಣ್ಮಕ್ಳಿಗೆ 11 ವರ್ಷ ಚಡ್ಡಿ ಹಾಕೊಂಡು ತಿರ್ಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಅದು ಅಂಥ ಪದ್ಧತಿನೂ ಗೊತ್ತಿಲ್ಲ. 15, 16, 18 ವರ್ಷ ಆದಮೇಲೆ ಹುಡುಗಿಯರು ಅವರಾಗಿನೇ ಫ್ಯಾಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡ್ಕೊಳ್ಳಿ, ತನ್ನನ್ನು ಎಷ್ಟರ ಮಟ್ಟಿಗೆ ಮುಚ್ಕೋಬೇಕು ಅನ್ನೋ ಆ ಹುಡುಗಿಗೆ ಗೊತ್ತಾಗ್ತಿಲ್ಲ. ಅವಳಿಗೆ ಗೊತ್ತೇ ಇರಲಾರ್ದ ಹೊತ್ತಿಗೆ ನಾನು ಮೊದಲು ಇರುವಂಥ ಓಣಿಯಲ್ಲಿ 12, 13 ಎರಡೋ ವಯಸ್ಸಿನಲ್ಲಿ ಸಣ್ಣದ ಜಲ್ದಿಯಾಗಿ ಮಕ್ಕಳನ್ನು ತಿರುತ್ತಾರೆ. ಇದು ಆ ಹೆಣ್ಮಕ್ಳ ಮೇಲೆ ದೌರ್ಜನ್ಯವಾದರೆ ಯಾರು ಜವಾಬ್ದಾರಿ? ಈಗ 10 ವರ್ಷದ ಹುಡುಗಿ ಮೇಲೆ ರೇಪ್ ಆಯಿತು, 12 ವರ್ಷದ ಹುಡುಗಿ ಮೇಲೆ ರೇಪ್ ಆಯಿತು. ದಿನ ಬೆಳಗಾದರೆ ಕೇಳ್ತೀವಿ. ತಾಯಂದ್ರೆ ಅದಕ್ಕೆ ತಮ್ಮ ಮಕ್ಕಳನ್ನ ಕಣ್ಣಾಗಿ ನೋಡ್ಕೊಳ್ಬೇಕು. ಎಲ್ಲೋ ಡ್ರೆಸ್ ಹಾಕಿದ ಕಡೆಗೆ ನಾವು ಅದು ವೆಸ್ಟರ್ನ್ ಬುದ್ಧಿ ಹೇಳ್ತಾರ, ಕಲಿಸ್ರಿ, ವಿದ್ಯೆ ಕಲಿಸ್ರಿ, ಇಂಗ್ಲೀಷ್ ಕಲಿಸ್ರಿ ಅವ್ರಿಗೆ. ಇಲ್ಲಿ ಮರಾಠಿ ಮಂದಿ ಇದ್ದೀರಿ, ಕನ್ನಡ ಕಲಿಯಕ್ಕೆ ಕನ್ನಡ ಬರೋಂಗಿಲ್ಲ. ನಾನು ಮರಾಠಿನೇ, ಹಂಗಂತೀನಂತ ಮರಾಠಿ ಮಂದಿಗೆ ಬೇಜಾರು ಬೇಡ. ಭಾಷೆ ಕಲೀಲಿಕ್ಕೆ ಏನು ತೊಂದರೆ ಇದೆ? ಕನ್ನಡದವ್ರಿಗೆ ಪ್ರತಿಯೊಬ್ಬರಿಗೆ ಮರಾಠಿ ಬರ್ತದೆ, ಮರಾಠಿಯವರು ಕನ್ನಡ ಮಾತಾಡೋಂಗಿಲ್ಲ. ಇದು ಏನು ಮತ್ತು ಇನ್ನೊಂದು, ನಾರ್ತದವರೆಲ್ಲ ಬರ್ತಾರೆ, ಹಿಂದಿ ಮಾತಾಡ್ತಾರೆ. ನಾವೇ ಅವ್ರಿಗಿಂತ ಮುಸಲ್ಮಾನರು ಜೋಡಿತೀವಿ. ಅವ್ರು ಮಾತಾಡೋಕ್ಕಿಂತ ಮೊದಲು ನಾವು ಭಾಳ ಶಾಣೆ ಅಂತ ತಿಳ್ಕೊಂಡು ಹಿಂದಿ ಶುರು ಮಾಡ್ತಾರೆ. ಅವ್ರು ಕನ್ನಡ ಕಲಿಯೋದನ್ನೇ ಇಲ್ಲ. ನಾವು ಎಲ್ಲ ಭಾಷೆಗಳನ್ನು ಮಕ್ಕಳಿಗೆ ಕಲಿಸ್ಬೇಕು. ಎಲ್ಲವನ್ನು ಜೊತೆಯಾಗಿ ನಮ್ಮ ಎಲ್ಲ ಸುಖವನ್ನು ತ್ಯಾಗ ಮಾಡಬೇಕು. ಆಗ ನಾವು ಒಂದು ಒಳ್ಳೆ ತಾಯಿ ಆಗಲಿಕ್ಕೆ ಸಾಧ್ಯ, ಒಳ್ಳೆ ಹೆಂಡತಿ ಆಗಲಿಕ್ಕೆ ಸಾಧ್ಯ, ಒಳ್ಳೆ ಸೊಸೆ ಆಗಲಿಕ್ಕೆ ಸಾಧ್ಯ, ಒಳ್ಳೆ ಒಳ್ಳೆ ಸಮಾಜವನ್ನು ತಯಾರಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಚೈನಿನ ಬೇಕನ್ನಿಸ್ತದಲ್ಲ, ದಿನ ಡ್ರೆಸ್ ಹಾಕೋದು, ಅವ್ರು ನೌಕರಿ ಮಾಡಿರಿ, ಮದುವೆನ ಆಗಬೇಡ್ರಿ. ಮದುವೆ ಆದ ತಕ್ಷಣ ಗಂಡನ ರೆಸ್ಪಾನ್ಸಿಬಿಲಿಟಿ, ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಬರ್ತದೆ. ಆವಾಗ ನಿಮ್ಮ ವೈಯಕ್ತಿಕ ಇದು ಎಂಜಾಯ್ಮೆಂಟನ್ನು ತ್ಯಾಗ ಮಾಡಬೇಕಾಗ್ತದೆ. ಮದುವೆ ಆಗೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಹೇಳ್ತೇನೆ, ನೀವು ಎಲ್ಲ ವೈಯಕ್ತಿಕವಾಗಿ ಎಲ್ಲವನ್ನೂ ತ್ಯಾಗ ಮಾಡಿಕೊಂಡು ಸಮಾಜವನ್ನು ಬೆಳೆಸಬೇಕು. ಸಾರಿ, ನಾನು ಸ್ವಲ್ಪ ಡೈಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಮೇಡಮ್, ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ನಮ್ಮದೇ ಮಹಿಳೆಯರು ಏನು ಸಾಧನೆ ಮಾಡಿದಾರೆ ಅದು ನಮಗೆ ಮುಖ್ಯ. ನಮ್ಮ ಸಾವಿತ್ರಿಬಾಯಿ ಫುಲೆ ಏನು ಕಡಿಮೆ ಸಾಧನೆ ಮಾಡಿದ್ದಾರೆ ಯೋಚನೆ ಮಾಡಿರಿ. ಸಾವಿತ್ರಿಬಾಯಿ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡಿದ್ರೆ ನಮ್ಮ ಒಂದು ಕಲ್ಪನೆಗೆ ಮೀರಿದ ಪರ್ಸ್ನಾಲಿಟಿ ಅವ್ರದ್ದು. 200 ವರ್ಷದ ಹಿಂದೆ ಸಾವಿತ್ರಿ ಹುಟ್ಟಿದ್ದು 1841 27ರಲ್ಲಿ ಮಹಾತ್ಮ ಫುಲೆಯವರು ಇಟ್ಟರು. 40ರಲ್ಲೇ ಸಾವಿತ್ರಿಬಾಯಿ. 200 ವರ್ಷಕ್ಕಿಂತ ಮೊದಲಿನ ಕಾಲದಲ್ಲೇ 9 ವರ್ಷದ ಹುಡುಗಿ, ಅವಿದ್ಯಾವಂತ ಹುಡುಗಿ, ಗಂಡನ ಮನೆಗೆ ಬಂದು ಅಕ್ಷರ ಕಲಿತಾಳೆ, ಸಂಸ್ಕೃತ ಕಲಿತಾಳೆ, ಇಂಗ್ಲೀಷ್ ಕಲಿತಾಳೆ, ಭಾಷೆಯನ್ನು ಕಲಿತಾಳೆ, ಕವಿತ್ರಿ ಆಗ್ತಾಳೆ, ಸಮಾಜ ಸುಧಾರಣೆ ಕೆಲಸ ಮಾಡ್ತಾಳೆ, ಗಂಡನ ಹೆಗಲಿಗೆ ಹೆಗಲು ಹಚ್ಚಿ ಕೆಲಸ ಮಾಡ್ತಾಳೆ. ಅವಳು ಮಾಡಿದ ಗಂಡ ತೀರ 1890ರಲ್ಲಿ ಮಹಾತ್ಮ ಫುಲೆಯವರು ತೀರ್ಕೊಂಡ್ಮೇಲೆ ಸತ್ಯಶೋಧಕ ಸಮಾಜವನ್ನು 7 ವರ್ಷವರೆಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಸಾವಿತ್ರಿಬಾಯಿ. ಅದು ಯಾವಾಗ ಈಗ ಮಾಡ್ಬೋದು, ಆವಾಗ ಏನು ಅನುಕೂಲತೆ ಇತ್ತು. ಸಾವಿತ್ರಿಬಾಯಿ ಅವರು ಬರಗಾಲದಲ್ಲಿ ಜನರಿಗೆ ತಮ್ಮ ಮನೆ ಬಾವಿ ನೀರನ್ನೇ ಬಿಟ್ಟುಕೊಟ್ಟವ್ರು. ಅವರು ಅಸ್ಪೃಶ್ಯತೆ ದೊಡ್ಡ ಆಚರಣೆ ಇದ್ದಂಥ ಹೊತ್ತಿಗೆ ಅಂಥದ್ದೆಲ್ಲ ಮಾಡಿದ್ದಾರೆ. ಅವ್ರು ಮಾಡಿದ ಕೆಲಸಗಳಿಗೆ ಅದೊಂದು ಸಪ್ರೇಟೇ ಹೇಳಬೇಕಾದಿತ್ತು. ನಮಗೆ ಸಾವಿತ್ರಿಬಾಯಿ, ನಾವು ವಿದ್ಯೆಯನ್ನು ಕಲಿಬೇಕು, ಮನೆಯನ್ನು ಚೆನ್ನಾಗಿ ನಡೆಸ್ಕೋಬೇಕು, ಸಮಾಜವನ್ನು ನಾವು ಈಗ ವೈಯಕ್ತಿಕವಾಗಿ ಒಂದು ಕಮಿಷನರ್ ಆದ್ವಿ ಅಥವಾ ದೊಡ್ಡ ಮ್ಯಾನೇಜರ್ನ ಹೆಂಡ್ತಿನ ಆದೆ, ನಾವು ವೈಯಕ್ತಿಕವಾಗಿ ಡೆವಲಪ್ ಆಗಬೇಕು. ಜೊತೆಗೆ ನಮ್ಮ ಸಮಾಜವನ್ನು ಡೆವಲಪ್ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ನಮ್ಮ ಹೆಂಗಸರ ಮೇಲೆ, ನಮ್ಮ ಪರಿಶಿಷ್ಟ ಜಾತಿ ಹೆಂಗಸರ ಮೇಲೆ ಇರೋ ಒಂದು ವಿಶೇಷ ಜವಾಬ್ದಾರಿ. ನಮ್ಮ ಮನೆಗೆ ನಾವು ಸೀಮಿತವಾಗುವುದು. ಈಗ ಎಷ್ಟು ಹೆಣ್ಮಕ್ಳು ನೋಡ್ತೀವಿ, ಎಮ್ಮೆ ಕತ್ತಿರ್ತಾರೆ. ಎಮ್ಮೆ ಮನೆಯಲ್ಲೇ ಗಂಡ ಮಕ್ಕಳಿಗೆ ಸೀಮಿತವಾಗಿ ಇರ್ತಾರೆ. ಅದು ಅವಕಾಶ ಅವ್ರಿಗೆ ಓದೇ ಇಲ್ಲ. ಬಾಬಾ ಸಾಹೇಬ್ರು ಗೊತ್ತಿಲ್ಲ, ಕಾಂಶಿರಾಮ್ಜಿಯವ್ರೂ ಗೊತ್ತಿಲ್ಲ, ಸಾವಿತ್ರಿಬಾಯಿ ಫುಲೆನೂ ಗೊತ್ತಿಲ್ಲ. ಅವರಿಗೆ ಸತ್ಯವಾದ ಸಾವಿತ್ರಿ ಗೊತ್ತಿದೆ, ವರ್ಷಕ್ಕೊಮ್ಮೆ 3 ಸುತ್ತೋದು ಗೊತ್ತಿದೆ ಅವರಿಗೆ. ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಜಾಸ್ತಿ ಏನು ಮಾಡೋದು ಬೇಡ್ರಿ, ನಿಮ್ಮ ಹಳ್ಳಿಗೆ ಹೋಗ್ತಾ ಇರ್ರಿ, ದಿನ ತಿಂಗಳಿಗೊಮ್ಮೆ ಹೋಗಿ, ವರ್ಷಕ್ಕೊಮ್ಮೆ ವಿಸಿಟ್ ಕೊಡ್ರಿ, ಒಳ್ಳೊಳ್ಳೆ ಸೀರೆಗಳು ಉಟ್ಕೊಂಡೇ ಹೋಗಿ. ಅವ್ರಿಗೇನು ಕೊಡಬೇಡ್ರಿ, ಸಹಾಯ ಮಾಡಬೇಡ್ರಿ, ನೀವು ಸುತ್ತ ಕೊಡ್ಬೇಕು. ಇದು ಬಾಬಾ ಸಾಹೇಬ್ ಹೇಳಿದ್ದು. ನಿಮ್ಮ ಸಮಾಜಕ್ಕೆ ನೀವು ಏನೂ ಕೊಡಬೇಡ್ರಿ. ಏನೂ ಕೊಡೋಕ್ಕಾಗಲಿಲ್ಲ ಅಂದರೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಿಮ್ಮ ಹಳ್ಳಿಗಳಿಗೆ ಹೋಗಿ, ನಿಮ್ಮ ನಿಮ್ಮ ಬಂಧು ಬಳಗದವರು ಸುತ್ತ ಹಾಕ್ಕೊಂಡು ಬರ್ರಿ. ಅದು ಅಲ್ಲಿಯ ಜನರಿಗೆ ಒಂದು ಅವ್ರಿಗೆ ಮೋಟಿವೇಶನ್ ಕೊಡ್ತದೆ.
ಅವು ಒಂದು ಸರ್ತಿ ನೋಡ್ತಾಳೆ, ಇವಳೇನು ಇವತ್ತೊಂದು ಸೀರೆ ಉಡ್ತಾಳೆ, ಮತ್ತೊಂದು ಸೀರೆ ಉಟ್ಟು ಬರ್ತಾಳೆ, ಇವಳೇನು ದಿನಾಗಲೇ ತಗೊಂಡು ಬರ್ತಾಳೆ. 4 ಸರ್ತಿ ಅಂತಾರೆ, ಅವರು ಬೈತಾರೆ. 5ನೇ ಸರ್ತಿ ಅವ್ರ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿಕೆ ಉಳ್ತದೆ. ಹಾಂ, ನನ್ನ ಮಗಳು ಇದೇ ರೀತಿ ಆಗಬೇಕು, ಈ ರೀತಿ ಆಗ್ಬೇಕಾದ್ರೆ ವಿದ್ಯೆ ಬೇಕು, ನೌಕರಿ ಬೇಕು. ಆವಾಗ ಮಾತ್ರ ಈ ಸ್ಟೈಲ್ನಿಂದ ಬದುಕಲಿಕ್ಕೆ ಸಾಧ್ಯತೆ. ಹಾಂ, ನನಗೆಷ್ಟೇ ಕಷ್ಟ ಆಗಲಿ, ನನ್ನ ಮಗನಿಗೆ ವಿದ್ಯೆ ಕಲಿಸ್ತೀನಿ, ನನ್ನ ಮಗಳಿಗೆ ವಿದ್ಯೆ ಕಲಿಸ್ತೀನಿ, ನನ್ನ ಮಗಳಿಗೆ ಕಲಿಸ್ತೀನಿ. ಯಾವಾಗ ತಾಯಿಯ ಮನಸ್ಸಿನಲ್ಲಿ ಆ ಒಂದು ಆಶೆಯ ಬೀಜ ಹೊಡಿತದಲ್ಲ, ಆವಾಗ ಅವಳನ್ನು ತಡೆಗಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದು ಹಳ್ಳಿನೇ ಇರಲಿ, ಅವ್ರ ಕೂಲಿಯವರೇ ಇರಲಿ, ಆ ಮಕ್ಕಳನ್ನ ಅವ್ರು ಕಷ್ಟಪಟ್ಟು ಕಲಿಸ್ತಾರೆ. ಇಂಥ ಒಂದು ನಾವು ಸಾಮಾಜಿಕ ಜವಾಬ್ದಾರಿಯನ್ನು ಸಾವಿತ್ರಿಬಾಯಿ ಫುಲೆ ಅಂತೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಹೊರಬೇಕು, ಕೌಟುಂಬಿಕ ಜವಾಬ್ದಾರಿಯನ್ನು ಹೊರಬೇಕು. ನಾವು ವೈಯಕ್ತಿಕವಾಗಿಯೂ ಸಕ್ಸಸ್ಫುಲ್ ಆಗಬೇಕು, ನಾವು ಸಾಮಾಜಿಕವಾಗಿಯೂ ಸಕ್ಸಸ್ಫುಲ್ ಆಗಬೇಕು. ಈ ದೇಶಕ್ಕೆ ನಾವು ನೀವೆಲ್ಲ ಹೆಣ್ಮಕ್ಕಳು ಯಾಕೆ ಪ್ರಧಾನಮಂತ್ರಿ ಕೊಡ್ರಿ, ಇಂದಿರಾ ಗಾಂಧಿ ಅಂತ ನಮ್ಮೊಳಗೆ ಯಾಕೆ ಆಗಬಾರ್ದು? ಆಗಬೇಕಲ್ಲ, ನೀವು ದುಡಿಬೇಕಲ್ಲ, ನಿಮ್ಮ ಮಕ್ಕಳ ಸಲುವಾಗಿ ವೇಟ್ ಮಾಡಬೇಕು. ನೀವು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ತಕ್ಕ ಮುಗಿಲಿಲ್ಲ, ನಿಮ್ಮ ಜವಾಬ್ದಾರಿ ನೀವು ಡಬಲ್ ಆಗಿ ಇಟ್ಕೋಬೇಕು, ನಿಮ್ಮ ಜವಾಬ್ದಾರಿ ಭಾಳ ಬೆಳಿಬೇಕು. ಆಗ ನಾವು ಸಮಾಜವನ್ನು ಸುಧಾರಿಸ್ತೀವಿ. ಹೀಗಾಗಿ ನಾವು ಮಹಿಳಾ ದಿನಾಚರಣೆ ನಿಮಿತ್ತ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟವರಿಗೆ ನಾನು ಧನ್ಯವಾದವನ್ನು ತಿಳ್ಕೊಂಡು, ನೀವೆಲ್ಲ ನಿಮಗೆಲ್ಲ ಅಷ್ಟೊತ್ತು ಕೂತ್ಕೊಂಡು ಕೇಳಬೇಕಾಗಿ ನಿಮಗೆಲ್ಲ ಧನ್ಯವಾದ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.